ಹೆಣ್ಮಕ್ಳಿಗೆ ಮೀಸಲಾತಿ ಯಾತಕ್ಬೇಕು? ಮೀಸಲಾತಿ ಇಡ್ಲಿಲ್ಲ ಅಂತಂದ್ರೆ ಹೆಂಗಸರು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಇಷ್ಟನೇ ಪಡ್ತಿರ್ಲಿಲ್ಲ. ಯಾಕೆ ಇಷ್ಟ ಪಡೋದಿಲ್ಲ ನೀವು? ಅದಕ್ಕೆ ಗಂಡಸರು ಕೂಡ ಅವಕಾಶ ಕೊಡ್ತಿರ್ಲಿಲ್ಲ. ಮೀಸಲಾತಿ ಅಲ್ಲಿ ಲೇಡೀಸೇ ಒಂದು ಸೀಟೆ ಅಂತ ಅನ್ನೋ ಒಂದು ಮೂವ್ಮೆಂಟ್ ಇರೋದ್ರಿಂದ ಲೇಡೀಸ್ ಅನ್ನ ಅವರೆಲ್ಲ ಇವರನ್ನ ನಿಲ್ಸೋಣ ಎಲೆಕ್ಷನ್ ಗೆ ಅಂತ ಒಂದು ಮನೋಭಾವನೆ ಗಂಡಸರಲ್ಲಿ ಬರುತ್ತೆ. ನಾವು ಮೀಸಲಾತಿ ಇರಲಿಲ್ಲ, ಅವಳು ನಿಲ್ಸೋದೇನು ಅವಳ ಹೆಸರು ಬರೋದಿಲ್ಲ, ನಾವೇ ನಿಂತ್ಕೊಳ್ಳೋಣ ಅನ್ನೋ ಒಂದು ಭಾವನೆ ಗಂಡಸರಲ್ಲಿ ಬಂದ್ಬಿಡತ್ತೆ. ಅದರಿಂದ ಮೀಸಲಾತಿ ಇರ್ಬೇಕು. ಆಮೇಲೆ ಇನ್ನೊಂದು ಗಂಡಸರಲ್ಲಿ ಹೆಂಗಸರಿಗೆ ಏನು ಗೊತ್ತಿರೋದಿಲ್ಲ. ಜನಗಳು ಹೆಂಗಸರಿಗೆ ಏನು ಗೊತ್ತಿಲ್ಲ, ಅವ್ರು ಹಿಂದೆ ಇರ್ಲಿ ಅಂತಾರ. ಈಗ ಇಷ್ಟು ದಿವಸ ನೋಡ್ರಿ ಬರೀ ಅಡಿಗೆ ಮನೆಯಲ್ಲೇ ಅವಕಾಶ ಕೊಡ್ತಾ ಇದ್ರು, ನೀ ಅಲ್ಲೇ ಬೆಳಿ 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 ಅಂತ. ಈ ರಂಗದಲ್ಲೂ ಸಮೇತ ರಾಜಕೀಯ ರಂಗದಲ್ಲಿ ಮಹಿಳೆಯರಿಗೆ ಬೆಳಿಲಿಕ್ಕೆ ಅವಕಾಶ ಕೊಟ್ರೆ ಮುಂದೆ ಮೀಸಲಾತಿ ಕೊಡೋ ಅವಶ್ಯಕತೆನೇ ಇಲ್ಲ. ಅವಾಗ ನಮ್ಮ ಹೆಣ್ಮಕ್ಳು ತಾವಾಗೇನೆ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಧೈರ್ಯ ಆಗೈತ್ರಿ. ಇದು ಮೀಸಲಾತಿ ಬಂದದಕ್ಕ ನಮ್ಮನ್ನ ಎಲ್ಲಾ ಚುನಾವಣೆಗೆ ನಿಂದ್ರಿಸಿ ನಾವು ನಿವಡಾಯಿಸಿ ಬರ್ಬೇಕಾದ್ರೆ ನಮ್ದು ಇದು ಎಷ್ಟು ದೊಡ್ಡ ಶಕ್ತಿರಿ ನಮ್ದು. ಇನ್ನು ಮುಂದ ಇದ್ರ ಮ್ಯಾಗ ಮತ್ತ ಮುಂದೆ ದೊಡ್ಡ ಇಲೆಕ್ಷನ್ ನಿಂದ್ರಬಹುದು ಅನ್ನೋದು ಏನೈತ್ರಿ. ನೀವು ನಿಲ್ತೀರಾ ಮುಂದೆ ಎಲೆಕ್ಷನ್ಗೆ? ದೊಡ್ಡ ಶಕ್ತಿ ಕೊಟ್ರೆ ನಿಂದಿರ್ತೀವ್ರಿ. ಅವಾಗ SC/ST ಮಂದಿ ಎಲೆಕ್ಷನ್ ನಿಂದ್ರೋದು ಯಾಕೆ ಬರ್ಲಿಲ್ಲ, ಈಗ ಯಾಕೆ ಬತ್ತು? ಅದು ಯಾಕೆ ಬಂತು ನಿಮ್ಗೆ ಗೊತ್ತಿಲ್ಲ? ನೀವ್ ಹೇಳ್ರಿ, ನಮಗ್ ಗೊತ್ತೈತಿ. ಗೊತ್ತೈತಿ, ನೀವ್ ಹೇಳ್ರಿ. ಹಾಗಾದ್ರೆ ಶಿವಮ್ಮ ನೀವೇನಂತ ತಿಳ್ಕೊಂಡಿದ್ದೀರಿ? ನೀ ಹೇಳುವ. ನೀ ಹೇಳಿದ್ರೆ ನಮ್ಗೆ ತಿಳಿತೈತಿ. ನಾವು ನೀ ಎಲೆಕ್ಷನ್ ನಿಂತೆ ನಾವು ನಿಂತೀವಿ. ನೀ ಹೇಳು. ನೀವ್ ಹೇಳ್ರಿ, ನೀವು ಆರ್ಸಿ ಬಂದಿರಿ ಜಿಲ್ಲಾ ಪರಿಷತ್. ಅವಾಗ ನಮ್ಗೆ ರಿಸರ್ವೇಶನ್ ಇದ್ದಿದ್ದಿಲ್ಲ, ಹಂಗೆ ಬಂದೇನಿ. ನೀವು ಈಗ ಇದೇ ಕಾಲಕ್ಕೆ ಯಾಕೆ SC/ST ಬರ್ಬೇಕಾಯ್ತು? ಈಸ್ ದಿನ SC/ST ಮಂದಿ ಅಲ್ಲಿ ಸತ್ತಿತ್ತೇನ್ರಿ ಅವಾಗ? ಬರೇ ಗೌಡ್ರು, ಕುಲ್ಕಣಿ ಅವರು, ದೊಡ್ಡ ದೊಡ್ಡ ಸಾವುಕಾರು, ಶ್ರೀಮಂತರು ಇದನ್ನ ಮಾಡ್ಕೊತ ಬರ್ತಿದ್ರು. ಸರ್ಕಾರ ಬಗದಿಲ್ಲ, ಗಿರಿಜನ ಬಗದಿಲ್ಲ. ಈಗ ಯಾಕೆ ಕಾನೂನು ಬತ್ತಂತ ಇದನ್ನ ಬದಲಾವಣೆ ಆಯ್ತು, ಇದನ್ನ ಇಟ್ಟ ಹೇಳ್ರಿ ನನಗೆ. ಅಂಬೇಡ್ಕರ್ ಬತ್ತ ಅಂಬೇಡ್ಕರ್ ಸಾಲಿ ಕಲೆ ಹೊತ್ನ್ಯಾಗ ಅವನು ಭಾಳ ಕಾಡಿ 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 ಅವ್ನು ದೂರಿಂದ ನೀರ್ ಹಾಕೋದು, ದೂರಿಂದ ಕಟಿ ಒಗ್ಯೋದು, ದೂರಿಂದ ಪುಸ್ತಕ ಒಗ್ಯೋದು ಕಷ್ಟ. ನಾ ಎಷ್ಟು ಶಿಕ್ಷಣ ಕಲ್ತು ನನಗ್ ಇಂಥದ್ ಬಂದತ್ತೆ ಅಂದ ಬಳಕ ನಾನ್ ಹಿಂದುಳ ಜನಕ್ಕೆಲ್ಲ ಎಷ್ಟು ಕಷ್ಟ ಇರ್ಬೇಕಂತ ಕಂಡು ಹಿಡಿದು ಸಂವಿಧಾನ ಮ್ಯಾಗ ಸರಳ ಹಕ್ಕು ಬರೆದಿಟ್ಟು ಸೌದಾ ಲಾಸ್ಟ್ ಕರ್ಸ್ಕೇಸಿಂದ ಅವ್ರ ಕೈಯಾಗಿ ಎತ್ತಿ ಕೊಟ್ಟಾನ. ಅದ್ ಹೆಂಗ್ ಪಾಲ ಬರ್ತದ, ಹೆಂಗ್ ತೆಗ್ತದ, ಏನ್ ಕಾನೂನು ಐತಿ ಅದ್ ಜಾರಿ ತರ್ತಾರ.